ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಸ್ಟ್ರೋ ಪಲ್ಲವಿ ಹಿರೇಮಠ್. ಸೊ ಅಕ್ಷರ ತೃತೀಯ ದಿನ ಕೆಲವೊಂದು ರೆಮಿಡಿಗಳನ್ನು ಹೇಳ್ತಾ ಇದ್ದೀನಿ, ಯಾವ್ಯಾವ ಥರ ರೆಮಿಡಿಗಳು ಮಾಡ್ಕೊಂಡಾಗ ನಿಮ್ಗೆ ಏನೇನು ಬೆನಿಫಿಟ್ಸ್ಗಳಾಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ಇವತ್ತು ಪ್ರೊಟೆಕ್ಷನ್ ಜಾರ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರೊಟೆಕ್ಷನ್ ಅಂತ ಅಂದಾಗ ಎವಿಲ್ ಐಗಳಿಂದ ಪ್ರೊಟೆಕ್ಷನ್ ಅಂತಂದರೆ ಕೆಟ್ಟ ದೃಷ್ಟಿಗಳಾಗಿರ್ಬೋದು, ದೃಷ್ಟಿ ದೋಷಗಳಾಗಿರ್ಬೋದು, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಕೆಲಸ ಆಗಿರ್ಬೋದು. ಓಕೆ, ಏನೂ ಕೆಲಸ ಆಗ್ತಾ ಇಲ್ಲ, ಯಾರ್ದೋ ದೃಷ್ಟಿ ಇರ್ಬೋದಪ್ಪ, ಏನು ಗ್ರಾಹಕರು ಬರ್ತಾ ಇಲ್ಲ, ಕಸ್ಟಮರ್ಸ್ ಬರ್ತಾ ಇಲ್ಲ, ಏನೋ ದೃಷ್ಟಿ ಆಗಿರ್ಬೋದು ಅಂತ ಅನಿಸ್ತಾ ಇರ್ಬೋದು. ಏನಾದರೂ ಇಲ್ಲಿ ಸೊ ಯಾವುದೇ ಥರದ ಕೆಟ್ಟ ದೃಷ್ಟಿಗಳು ಇದ್ದಾಗ ಅದರಿಂದ ಕೂಡ ನಿಮ್ಮ ಕೆಲಸಗಳು ಸ್ಟ್ರಕ್ ಆಗಿರ್ತವೆ, ನಿಮ್ಮ ಲೈಫಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇರ್ತೀರ, ಗ್ರೋತನ್ನು ಆಗ್ತಾ ಇರಲ್ಲ. ಸೊ ಅದಕ್ಕೆ ಈ ಒಂದು ರೆಮಿಡಿನ ಹೇಳ್ತಾ ಇದ್ದೀನಿ. ಅದು ನೀವು ಅಕ್ಷಯ ತೃತೀಯ ದಿನನೇ ಮಾಡ್ಕೋಬೇಕು. ಏನಪ್ಪ ಅಂದಾಗ ಒಂದು ಗಾಜಿನ ಡಬ್ಬಿಯನ್ನು ತಗೊಳ್ಳಿ, ಅದರಲ್ಲಿ ನೀವು ಕರಿಮೆಣಸನ್ನು ಫಿಲ್ ಮಾಡಿ. ಓಕೆ, ಒಂದು ಹಾಫ್ ಆಫ್ ದಿ ಗಾಜಿನ ಡಬ್ಬಿಯಲ್ಲಿ ಒಂದು ಕರಿಮೆಣಸನ್ನು ಫಿಲ್ ಮಾಡಿ, ಅದರ ಮೇಲೆ ಎಲ್ಲೋ ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ, ಎಲ್ಲೋ ಸಾಸಿವೆಯನ್ನು ಹಾಕಿ ಅದರ ಮೇಲೆ ಒಂದು ಮುಷ್ಟಿಯಷ್ಟು ಅಥವಾ ಒಂದು 2 ಸ್ಪೂನಷ್ಟು ನೀವು ಉಪ್ಪನ್ನು ಹಾಕಿ. ಯಾವ ಉಪ್ಪು? ಸ್ಯಾಜಲಾಣೆ ಉಪ್ಪು ಇರುತ್ತಲ್ಲ, ಪಿಂಕ್ ಕಲರ್ ಬರುತ್ತೆ, ರಾಕ್ ಸಾಲ್ಟ್ ಅಂತ ಕೂಡ ಕರೀತಾರೆ, ಅದನ್ನು ಹಾಕಿ ಅದರ ಮೇಲೆ ಒಂದು ಹೂವಿರುವಂಥ ಒಂದು ಲವಂಗ, ಓಕೆ, ಎಲ್ಲವನ್ನ ಹಾಕಿ ಅದರ ಮೇಲ್ಗಡೆ ಉಪ್ಪಿನ ಮೇಲೆ ಒಂದು ಹೂ ಇರುವಂಥ ಒಂದು ಲವಂಗನ ಹಾಕಿ ಆ ಲಿಡ್ಡನ್ನು ಕ್ಲೋಸ್ ಮಾಡಿ ನಿಮ್ಮ ಮನೆಯ ಎಂಟ್ರೆನ್ಸ್ಗೆ ಇಡಬೇಕು. ಸೊ ನಿಮ್ಮ ಶಾಪ್ ಇತ್ತಂದರೆ ಶಾಪ್ ಎಂಟ್ರೆನ್ಸಿಗೆ ಇಡಬೇಕು, ನಿಮ್ಮ ಮನೆ ಇತ್ತಂದ್ರೆ ಮನೆ ಎಂಟ್ರೆನ್ಸಿಗೆ ಇಡಬೇಕು. ಅದು ಯಾವತ್ತು ಮಾಡ್ಕೋಬೇಕು ಅಂದಾಗ ಅಕ್ಷಯ ತೃತೀಯ ದಿನನೇ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾಗ ಯಾವುದೇ ಥರದ ದೋಷಗಳಾಗಿರ್ಬೋದು ಅವೆಲ್ಲವೂ ರಿಮೂವ್ ಆಗೋಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ವಿದಿನ್ ಅಂದರೆ ನಿಮ್ಮ ನೆಕ್ಸ್ಟ್ ಅಕ್ಷಯ ತೃತೀಯವರೆಗೂ ನಿಮ್ಮ ಎಲ್ಲ ರೀತಿಯ ಬ್ಲಾಕೇಜ್ಗಳು ದೂರಾಗಿ ನಿಮಗೆ ಕಸ್ಟಮರ್ಸು ಅಥವಾ ಮನೆಯಲ್ಲಿರುವಂಥ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ದೂರಾಗಿ ನಿಮಗೆ ಪಾಸಿಟಿವ್ ಎನರ್ಜಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ರೀತಿ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಅಟ್ರಾಕ್ಟಿವ್ ಆಗಿರುವಂಥ ಮತ್ತು ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿಗಳಿಗೆ ನನ್ನ ಪೇಜನ್ನು ನೀವು ಫಾಲೋ ಮಾಡಿ. ಹಾಗೆ ನನ್ನ ಚಾನಲ್ನ ಬೇರೆ ನಿಮ್ಮ ಕಸ್ಟಮರ್ಸ್ಗೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ನೀವು ಶೇರ್ ಮಾಡೋದನ್ನು ಮರಿಬೇಡಿ.